ಸವಿ ನ್ಯೂಸ್ಗೆ ಸ್ವಾಗತ. ದಲಿತ ಪರ, ರೈತರ ಪರ, ಕನ್ನಡ ಪರ, ಪ್ರಗತಿಪರ, ಜನಪರ ಹಾಗೂ ಎಲ್ಲ ಸಂಘಟನೆಗಳ ಬೆಂಬಲದೊಂದಿಗೆ ಚನ್ನಗಿರಿ ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಯಲ್ಲೂ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹವನ್ನು DSS ಸಂಚಾಲಕರಾದ ಕುಬೇಂದ್ರ ಸ್ವಾಮಿ ಮಾತನಾಡಿ, ಪ್ರತಿ ಹಳ್ಳಿಯಲ್ಲೂ ಕೂಡ ಕಿರಾಣಿ ಅಂಗಡಿಯಲ್ಲಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಅಬಕಾರಿ ಇಲಾಖೆಗೆ ತಿಳಿಯದಂತೆ ಕಣ್ಮುಚ್ಚಿ ಕುಳಿತಿದೆ. ಚಿಕ್ಕ ಮಕ್ಕಳು, ಕಾಲೇಜಿನ ವಿದ್ಯಾರ್ಥಿಗಳು ವ್ಯಸನಕ್ಕೆ ಬಲಿಯಾಗುತ್ತಿದ್ದಾರೆ. ಇದರ ನೇತೃತ್ವವನ್ನು ಡಾಕ್ಟರ್ BR ಅಂಬೇಡ್ಕರ್ ಫೋಟೋದೊಂದಿಗೆ ಶ್ರೀ ಕೇದಾರ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳು ಅಬಕಾರಿ ಇಲಾಖೆಯ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸುತ್ತಿದ್ದಾರೆ. ಮತ್ತೆ ಪೊಲೀಸ್ ಇಲಾಖೆ ಇರ್ಬೋದು, ಅಬಕಾರಿ ಇಲಾಖೆ ಇರ್ಬೋದು, ಇದರ ಬಗ್ಗೆ ಯಾರೂ ಸಹ ಅಧಿಕಾರಿಗಳು ಬಹಳಷ್ಟು ಪ್ರಾಮಾಣಿಕವಾದ ಕೆಲಸಗಳನ್ನು ಮಾಡಲಿಕ್ಕೆ ಅವ್ರು ಬಂದರೆ ಅಂತ ಅಂದಾಗ ನೋಡ್ರಿ, ಇಲ್ಲಿ ಅಂಬೇಡ್ಕರ್ ಆದರ್ಶವನ್ನು ನಾವು ಮೈಗೂಡಿಸಿಕೊಂಡು ಇವತ್ತು ನಮ್ಮ ದೇಶಕ್ಕೆ ಕೊಡಲಾರದ ಆದರ್ಶವನ್ನು ಕೊಟ್ಟು ಇವತ್ತು ಏನು ನಾವು ಇವತ್ತು ಉಳಿಸ್ತಾ ಇಲ್ಲ ಅನ್ನೋದಕ್ಕೆ ಈ ದೇಶ ಹಾಳಾಗ್ತಿರೋದು. ಈ ರಾಜಕಾರಣದ ವ್ಯವಸ್ಥೆ ಇವತ್ತು ಪ್ರಾಮಾಣಿಕತೆಯಿಂದ ದೂರ ಹೋಗಿದೆ. ಅಧಿಕಾರಿಯ ಒಂದು ವ್ಯವಸ್ಥೆಯೂ ಸಹ ಇವತ್ತು ಪ್ರಾಮಾಣಿಕತೆಯನ್ನು ಮೀರಿ ಎಲ್ಲೋ ನಿಂತು ಹೋಗ್ಬಿಟ್ಟಿದ್ದಾರೆ. ಬಹಳ ನೋವು ಅನಿಸ್ತಾ ಐತಿ. ಈ ದೇಶದಲ್ಲಿ ಯಾಕೆ ಈ ರೀತಿ ರಾಜಕಾರಣಿಗಳು, ಅಧಿಕಾರಿಗಳು ದೇಶ ಸೇವೆಯನ್ನು ಮಾಡ್ತಾ ಇಲ್ಲ? ಬಂಡವಾಳಸ್ಥರ ಗೂಡನ್ನಾಗಿ ಮಾಡಿಕೊಂಡು ಒಂದೊಂದು ಇಲಾಖೆಗಳು ಇವತ್ತು ಹಣ ಸಂಪನ್ಮೂಲಗಳ ಇಲಾಖೆಗಳಾಗಿ ಯಾಕೆ ಇವತ್ತು ಎಲ್ಲರ ಮನುಷ್ಯತ್ವವನ್ನು ಕಾಪಾಡ್ತಾ ಇಲ್ಲಲ್ಲ? ಈ ಅಬಕಾರಿ ಇಲಾಖೆ ಅನ್ನುವಂಥದ್ದು ಇವತ್ತು ಯಾವ ದುಸ್ಥಿತಿಗೆ ಹೋಗಿದೆ? ಇದಕ್ಕೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು, ಯಾಕೆ ಈ ವ್ಯವಸ್ಥೆಯನ್ನೇ ಬೇಡ ಅಂತೇಳಿ ನಿಲ್ಲಿಸುವಂಥ ವ್ಯವಸ್ಥೆಯನ್ನು ಯಾರು ಮಾಡ್ತಾ ಇಲ್ಲಲ್ಲ? ಈ ಅಬಕಾರಿ ಇಲಾಖೆಯೇ ಬೇಡಪ್ಪ, ಈ ಬ್ರಾಂಡಿಯೇ ಇಲ್ಲದಂಥ ರೀತಿಯಲ್ಲಿ ಯಾವ್ದಾದ್ರು ರಾಜ್ಯಗಳು ಅದಾವೇನಪ್ಪ? ಇಲ್ಲ ಬ್ರಾಂಡಿ ನಿಲ್ಲಿಸಿರೋ ರಾಜ್ಯ ಈ ದೇಶದಾಗ ಅದಾವ? ಯಾವ್ಯಾವ ರಾಜ್ಯ? ಬಿಹಾರ ಒಂದೈತಾ, ನಿತೀಶ್ ಕುಮಾರ್ ಫ್ರೆಂಡ್ ಆಗಿದ್ದಾನ, ಗುಜರಾತ್ ಒಂದೈತಾ, ಆಂಧ್ರದಾಗ ಒಂದೈತ್ರ, ಹಂಗೆ ಕೇರಳದಾಗಿದ್ರೆ ನಮ್ಮ ಕರ್ನಾಟಕದಲ್ಲಿಯೂ ಸಹ ಇವತ್ತು ಮಹಾತ್ಮರು, ಸ್ವಾಮೀಜಿಗಳು ಇಲ್ಲಿ ಸಾವಿರಾರು ಮಠಗಳದಾವ. ಇಲ್ಲಿ ಇವತ್ತು ಸಾವಿರಾರು ಹಳ್ಳಿ, ಸಾವಿರಾರು ಮಠಗಳು ಇವತ್ತಿದ್ರು. ಸ್ವಾಮಿಗಳು ಎಲ್ಲ ಉಪದೇಶ ಮಾಡ್ತಾರೆ. ಈಗ ಇನ್ನು ಉದಾಹರಣೆ, ನಮ್ಮ ಮಠದಲ್ಲಿ ಮೇಲ್ನಾಯಕನ ಕಟ್ಟೆ ಹುಡುಗ ಬಂದು ಈ ಒಂದು ವಾರದಿಂದ ಕುಡಿತಾ ಮಾಡ್ತಾ ಇದ್ದು ಮಠಕ್ಕೆ ಬಂದದ್ದಾಗ್ಲೇ ಊಟ ಮಾಡಪ್ಪ ಫಸ್ಟ್ ಅಂತೇಳಿ ಊಟ ಮಾಡಕ್ಕೆ. ಮತ್ತು ಅಬಕಾರಿ ಇಲಾಖೆ ಮತ್ತು ಪತ್ರಿಕಾ ಇಲಾಖೆಯವರಿಗೂ ಸ್ಪಷ್ಟಪಡಿಸೋದೇನಪ್ಪ ಅಂತಂದ್ರೆ, ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ನಮ್ಮ ಹೋರಾಟ ಅಂತ ಏನಿದೆ ಅಂತಂದ್ರೆ, ಸಕ್ರಮ ಮದ್ಯಕ್ಕೆ ಪ್ರೋತ್ಸಾಹ ಕೊಡಿ ಅಂತಲ್ಲ. ಸಕ್ರಮ ಮದ್ಯಕ್ಕೆ ಪ್ರೋತ್ಸಾಹ ಕೊಡಬೇಡಿ, ಅದು ನಿಲ್ಲಿಸಿ ಅನ್ನೋ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರಗಳು ನಾವುಗಳು ಇಲ್ಲ. ನಮ್ಮ ಮೂಲ ಉದ್ದೇಶ ಮದ್ಯಪಾನ ಮುಕ್ತ ಕರ್ನಾಟಕ ಮಾಡೋದೇ ಮೂಲ ಉದ್ದೇಶ. ಅದು